ಈ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಎಂಬುದು ಒಂದು ವಿಚಿತ್ರವಾದಂತಹ ಕಾಯಿಲೆ ಮತ್ತು ಇದು ಚಟವಾಗಿ ಪರಿಣಮಿಸುತ್ತದೆ. ಪ್ರತಿದಿನವೂ ಸಹ ರೀಲ್ಸ್ಗಳನ್ನು ನೋಡುತ್ತಾ ಅದೇ ರೀತಿ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ನಿತರ ಆ್ಯಪ್ಸ್ಗಳಲ್ಲಿ ನಾವು ಖಾಲಿ ಕುಳಿತುಕೊಂಡು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೇವೆ. ಎಚ್ಚರ ಜನ್ರೇಷನ್, ಇಂದಿನ ಜನ್ರೇಷನ್. ನಿಮ್ಮ ಸಮಯವನ್ನು ಸ್ಕಿಲ್ ಮೇಲೆ ಅವಲಂಬಿಸಿರಿ ಮತ್ತು ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡಿರಿ. ಇಂದಿನ ಮನುಷ್ಯನ ಅತಿ ಮುಖ್ಯವಾದಂತಹ ಶತ್ರು ಎಂದರೆ ಮೊಬೈಲ್ ಆಗುತ್ತದೆ ಮುಂದೊಂದು ದಿನ ಮತ್ತು ಈಗಲೂ ಸಹ ಆಗಿವೆ. ಮನುಷ್ಯ ತನ್ನನ್ನು ತಾನು ಮರೆಯುತ್ತಿದ್ದಾನೆ, ತನ್ನನ್ನು ತಾನು ಕಂಟ್ರೋಲ್ನಲ್ಲಿ ಇರಿಸಿಕೊಳ್ಳಲು ಪ್ರಯತ್ನ ಪಡುತ್ತಿರುತ್ತಾನೆ ಮತ್ತು ಪ್ರತಿದಿನವೂ ಸಹ ಮೊಬೈಲ್ ಫೋನ್ ಮುಟ್ಟದೆ ಅವನಿಗೆ ಏನೋ ಒಂದು ಕಳೆದುಕೊಂಡಂತೆ ಆಗುತ್ತಿರುತ್ತದೆ. ಎಚ್ಚರ, ಪ್ರತಿಯೊಬ್ಬ ಪಾಲಕರೇ, ಪೋಷಕರೇ, ನಿಮ್ಮ ಮಕ್ಕಳಿಗೆ ಮೊಬೈಲ್ ಫೋನ್ ಒಳ್ಳೆಯದಕ್ಕೂ ಸಹ ಇದೆ, ಕೆಟ್ಟದಕ್ಕೂ ಸಹ ಇದೆ. ಮೊಬೈಲ್ ಫೋನ್ ಇಂದ ಸಾಧನೆಯನ್ನು ಸಹ ಮಾಡಿದ್ದಾರೆ, ಮೊಬೈಲ್ ಫೋನಿಂದ ಶಟದು ಹೋಗಿದ್ದಾರೆ ಎಂದರೆ ಸತ್ತು ಹೋಗಿದ್ದಾರೆ. ಮೊಬೈಲ್ ಫೋನ್ ಬಳಕೆಯನ್ನು ಕಡಿಮೆ ಮಾಡೋಣ, ಪುಸ್ತಕದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪುಸ್ತಕವು ಮನುಷ್ಯನನ್ನು ಉತ್ತುಂಗದ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಮೊಬೈಲ್ ಫೋನ್ಗಳು ಮನುಷ್ಯನನ್ನು. ಇಂದಿನ ಕಾಲದ ಯುವ ಪೀಳಿಗೆಯೂ ಸಹ ತಿಳಿದುಕೊಳ್ಳಲೇಬೇಕಾದಂತಹ ವಿಷಯ ಅದು ಏನೆಂದರೆ, ಮೊಬೈಲ್ ಫೋನ್ ಎಂಬುದು ಖ್ಯಾತ IAS ಪರೀಕ್ಷೆಯನ್ನು ಪಾಸು ಮಾಡಿದಂತಹ ಶಾಂತಪ್ಪ ಕುರುಬರ್ ಅವರು ಒಂದು ಇಂಟರ್ವ್ಯೂನಲ್ಲಿ ಒಂದು ಮಾತನ್ನು mastmaga.comನ ಅಮರ್ ಪ್ರಸಾದ್ ಸರ್ ಅವರು ಈ ಮಾತನ್ನು ಕೇಳುತ್ತಾರೆ. ಮೊಬೈಲ್ ಫೋನ್ ಉಪಯೋಗಿಸುತ್ತಿದ್ದೀರಾ ಎಂದು ಶಾಂತಪ್ಪ ಕುರುಬರ್ ಅವರು ಈ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಶಾಂತಪ್ಪ ಕುರುಬರ್ ಅವರು ಈ ರೀತಿ ಉತ್ತರವನ್ನು ನೀಡಿದ್ದಾರೆ. ಮೊಬೈಲ್ ಫೋನ್ ಎಂಬುದು ಒಂದು ಬೆಂಕಿ ಇದ್ದಂತೆ. ಆ ಬೆಂಕಿಯಿಂದ ನಾವು ದೀಪವನ್ನು ಹಚ್ಚಿಕೊಳ್ಳಬೇಕು ವಿನಃ ಬೆಂಕಿಯನ್ನು ನಾವು ಹಚ್ಚಿಕೊಳ್ಳಬಾರದು ಎಂಬ ಮಾತನ್ನು ಹೇಳಿದ್ದಾರೆ ಮೊಬೈಲ್ ಫೋನ್ ಬಗ್ಗೆ. ಮೊಬೈಲ್ ಫೋನ್ ಎಂಬುದು ಒಳ್ಳೆಯದಕ್ಕೂ ಸಹ ಇದೆ, ಕೆಟ್ಟದಕ್ಕೂ ಸಹ ಇದೆ. ಆದಷ್ಟು ನಾವು ಒಳ್ಳೆಯದನ್ನು ನಾವು ನೋಡಲು ಪ್ರಯತ್ನಿಸಬೇಕು. ಇಂದಿನ ಕಾಲದಲ್ಲಿ ಮೊಬೈಲ್ ಫೋನ್ ಚಟವು ಅತಿ ಪರಿಣಾಮಕಾರಿಯಾಗಿ ಮಕ್ಕಳಲ್ಲಿ ಹಾಗೂ ಯುವ ಜನ ಪೀಳಿಗೆಯಲ್ಲಿ ಹಾಗೂ ಅಜ್ಜಿಯರಿಗೂ ಸಹ ಮೊಬೈಲ್ ಫೋನ್ಗಳು ಇಂದಿನ ಕಾಲದಲ್ಲಿ ಅವರಿಗೂ ಸಹ ಅದರ ಪರಿಣಾಮವು ತಲುಪಿದೆ. ಪುಸ್ತಕದ ಮಾತುಗಳನ್ನು ಜನರು ಮರೆಯುತ್ತಿದ್ದಾರೆ, ಮೊಬೈಲ್ ಫೋನಿನ ಡೈಲಾಗ್ಸ್ಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಿದ್ದಾರೆ. ಪುಸ್ತಕದ ಮಹತ್ವವನ್ನು ತಿಳಿಸಬೇಕು ಎಂದರೆ ಪುಸ್ತಕದಲ್ಲಿರುವ ಮಾತುಗಳನ್ನು ಹಾಗೂ ಕಥೆಗಳನ್ನು, ಕವನ ಸಂಕಲನಗಳನ್ನು ಓದಿಕೊಂಡು ತಿಳಿದುಕೊಳ್ಳಬೇಕು. ಪ್ರತಿದಿನವೂ ಸಹ ಮೊಬೈಲ್ ಫೋನ್ ಉಪಯೋಗಿಸುವುದನ್ನು ಕಡಿಮೆ ಮಾಡಿರಿ ಮತ್ತು ನಿಮ್ಮನ್ನು ನೀವು ಪ್ರೀತಿಸುವುದನ್ನು ಕಲಿಯಿರಿ ಜೀವನದಲ್ಲಿ ಮತ್ತು ಪುಸ್ತಕಗಳನ್ನು ಓದಿರಿ ಮತ್ತು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳೋಣ. ಎಲ್ಲರೂ ಮನುಷ್ಯನ ಮೆದುಳನ್ನು ಮತ್ತು ಮನಸ್ಸನ್ನು ನಾವು ನಿಯಂತ್ರಣದಲ್ಲಿರಿಸಿದರೆ ಈ ಮೊಬೈಲ್ ಫೋನ್ ಅಲ್ಲ, ಮೊಬೈಲ್ ಫೋನಿನ ರಾಜ. ಎಂತಹದೇ ಮೊಬೈಲ್ ಫೋನ್ ಬಂದರೂ ಸಹ ನಾವು ನಮ್ಮನ್ನು ನಿಯಂತ್ರಣದಲ್ಲಿರಿಸಿಕೊಳ್ಳುವ ಸಾಮರ್ಥ್ಯ ನಾವು ಹೊಂದಬೇಕು. ಇಲ್ಲವಾದರೆ ಮೊಬೈಲ್ ಫೋನ್ ನೋಡುತ್ತಾ ಸಮಯವನ್ನು ವ್ಯರ್ಥ ಮಾಡುವುದರಲ್ಲಿ ಕಳೆಯಬೇಡಿರಿ ನಿಮ್ಮ ಜೀವನವನ್ನು.